ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಈ ಜಾತಿ ಗಣತಿ ದಂಗಲ್. ವರದಿ ಇನ್ ಕೇಸ್ ಏನಾದ್ರೂ ಜಾರಿ ಆದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಜಾತಿ ಗಣತಿ ವಿರುದ್ಧ ಸಿಡಿದೆದ್ದಿದ್ದಾರೆ ಶಾಸಕ ಎ ಮಂಜು ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎ ಮಂಜು ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋರಾಟವನ್ನು ಮಾಡುವೆ ಅಂತ ಹೇಳಿದ್ರು. ಆದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಸತಿ ಹಾಗಾದ್ರೆ ಎ ಮಂಜು ಅವರ ನಿರ್ಧಾರ ಏನಾಗಬಹುದು ಅಂತ ಈಗಾಗಲೇ ಹೇಳಿದ್ರು, ರಾಜೀನಾಮೆ ಕೊಡ್ತೀನಿ ಅಂತ. ಮತ್ತೇನೇನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಜಾತಿ ಜನಗಣತಿ ವರದಿ ಏನಿದೆ ಅದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸಂದರ್ಭ ಬಂದಿರುವಂತದ್ದು, ಪರಿಸ್ಥಿತಿ ಬಂದಿರುವಂತದ್ದು. ಇಂದು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಎಚ್ಚರಿಕೆ ಸಂದೇಶವನ್ನು ಹಿರಿಯ ನಾಯಕ ಶಾಮನೂರ್ ಶೇಷಾರಪ್ಪ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ಜೆಡಿಎಸ್ನ ಹಿರಿಯ ಶಾಸಕರಾದಂತಹ ಮತ್ತು ಮಾಜಿ ಸಚಿವರಾದಂತಹ ಎ ಮಂಜು ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಜಾತಿ ಜನಗಣತಿ ವರದಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವ ತೀರ್ಮಾನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾರಿ ಆದ್ರೆ ಏನು ನೋಡಿ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಆ ಕಾಪಿನ ಎಲ್ರಿಗೂ ಕೊಟ್ಟಿದ್ದಾರೆ. ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಕೆಲವು ಮಂತ್ರಿಗಳ ಕಾಮೆಂಟ್ ಅನ್ನು ಕೂಡ ನೋಡಿದೆ, ಲಿಂಗಾಯತರದು, ಒಕ್ಕಲಿಗರದು, ಅದೇ ರೀತಿ ಇತರೆ ವರ್ಗದವ್ರದ್ದು ಎಲ್ಲರದು ನೋಡಿದೆ, ಸಂಘ ಸಂಸ್ಥೆಗಳು ಎಲ್ಲನೂ ನೋಡಿದೆ. ಬಹುಶಃ ಇದು ಯಾವಾಗಲೂ ಈ ರೀತಿ ವಿಕೋಪಕ್ಕೆ ಹೋಗ್ತಕ್ಕಂಥದ್ದನ್ನ ನಾನು ಯಾವಾಗಲೂ ನೋಡಿಲ್ಲ. ಯಾವ ರಾಜಕಾರಣದಲ್ಲಿ ಕುರ್ಚಿ ಮೇಲಿದ್ದಾರೋ ಯಾವುದನ್ನು ಹಠ ಹಿಡಿಬಾರದು. ಇದು ಕಾಂತರಾಜ್ ಕೊಟ್ಟಂತ ರಿಪೋರ್ಟ್ಗೆ ಅವರ ಪೂರಕವಾಗಿ ಮಾಡಬೇಕು ಅಂತ ಹೇಳಿ ಹೆಗ್ಡೆ ಅವರಿಗೆ, ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೊಡ್ತಾರೆ. ಇದು ಜಾತಿ ಗಣತಿ ರಿಪೋರ್ಟ್ ಅಲ್ಲ. ಇದು ಇವರು ಕೊಡಬೇಕಾಗಿದ್ದು ಯಾವುದು, ಸಾಮಾಜಿಕ, ಶೈಕ್ಷಣಿಕ ಮತ್ತು ವಿದ್ಯೆ, ಇದರಲ್ಲಿ ಯಾವ ಸಮಾಜದಲ್ಲಿ ಆರ್ಥಿಕವಾಗಿ ಮುಂದಿದ್ದಾರೆ, ಆರ್ಥಿಕವಾಗಿ ಹಿಂದಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಮುಂದಿದ್ದಾರೆ, ಯಾರು ಇಲ್ಲ ಅಂತಕ್ಕಂಥದ್ದನ್ನ ವರದಿ ಕೊಡೋದಕ್ಕೆ ಮಾತ್ರ ಈ ಸಮಿತಿಗೆ ಅಧಿಕಾರ ಇರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಏನಿದೆ, ಅದರಲ್ಲಿ ಏನೇನಿದೆ ಅನ್ನೋದು ಈಗ ಆಲ್ರೆಡಿ ಜಗತ್ ಜಾರಿ ಆಗೋಗ್ಬಿಟ್ಟಿದೆ. ಏನ್ ಮಾಡಿದ್ದಾರೆ, ಇದು ಜಾತಿ ಗಣತಿಯಲ್ಲಿ ಇಷ್ಟಾದ್ರೆ ಇಷ್ಟು % ಅವರು ಕೊಡಬೇಕು, ಅವ್ರಿಗೆ ಇಷ್ಟು % ಇಷ್ಟು ಕೊಡಬೇಕು. ಒಕ್ಕಲಿಗ, ಈಗ ನಾನು ಜಾತ್ಯತೀತ, ನಾನು ಒಕ್ಕಲಿಗ, ನನಗೂ ನೋವಾಗ್ತದೆ. ನಮ್ದು ಬರೀ ಇರೋದು 65 ಲಕ್ಷ ಅಂತಂದ್ರೆ ಬರೀ 6 ಜಿಲ್ಲೆ 8 ಜಿಲ್ಲೆನಲ್ಲಿ ಮೆಜಾರಿಟಿ ನಾವಿದೀವಿ. ನನಗೆ ಗೊತ್ತಿರಾಗ ಇವರು ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ರೆವಿನ್ಯೂ ಅಥಾರಿಟೀಸು ಅಥವಾ ಎಲೆಕ್ಷನ್ ವೋಟಿಂಗ್ ನ ಇದನ್ನ ಆಧಾರ ತಗೊಂಡು ಇದನ್ನ ಬರೆದಿರ್ತಕ್ಕಂಥದ್ದು. ಬಹುಶಃ ನನಗೆ ಗೊತ್ತಿದೆ, ಇವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನಿದೆ, ಜಾತಿ ಗಣತಿ ರಿಪೋರ್ಟ್ ಕೊಡೋದಕ್ಕೆ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಜಾತಿ ಗಣತಿನ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ನಾವು ಕೂಡ ಶಾಸಕರಾಗಿದ್ದೀವಿ. ಇವತ್ತು ಇವರು ಕರೆದಿರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಲಿಂಗಾಯತರು, ಕಾಂಗ್ರೆಸ್ ಒಕ್ಕಲಿಗರು MLA ಕರೆದಿದ್ದಾರೆ. ಅದಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ. ಇವರು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 224 ಜನರಲ್ಲಿ ಇರ್ತಕ್ಕಂಥ ಲಿಂಗಾಯತರನ್ನ, ಒಕ್ಕಲಿಗರನ್ನ ಒಟ್ಟಿಗೆ ಕೂಡಿ ಸಭೆನ ಕರಿಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಈ ಜಾತಿ ಗಣತಿ ದಂಗಲ್. ವರದಿ ಇನ್ ಕೇಸ್ ಏನಾದ್ರೂ ಜಾರಿ ಆದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಜಾತಿ ಗಣತಿ ವಿರುದ್ಧ ಸಿಡಿದೆದ್ದಿದ್ದಾರೆ ಶಾಸಕ ಎ ಮಂಜು ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎ ಮಂಜು ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋರಾಟವನ್ನು ಮಾಡುವೆ ಅಂತ ಹೇಳಿದ್ರು. ಆದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಸತಿ ಹಾಗಾದ್ರೆ ಎ ಮಂಜು ಅವರ ನಿರ್ಧಾರ ಏನಾಗಬಹುದು ಅಂತ ಈಗಾಗಲೇ ಹೇಳಿದ್ರು, ರಾಜೀನಾಮೆ ಕೊಡ್ತೀನಿ ಅಂತ. ಮತ್ತೇನೇನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಜಾತಿ ಜನಗಣತಿ ವರದಿ ಏನಿದೆ ಅದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸಂದರ್ಭ ಬಂದಿರುವಂತದ್ದು, ಪರಿಸ್ಥಿತಿ ಬಂದಿರುವಂತದ್ದು. ಇಂದು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಎಚ್ಚರಿಕೆ ಸಂದೇಶವನ್ನು ಹಿರಿಯ ನಾಯಕ ಶಾಮನೂರ್ ಶೇಷಾರಪ್ಪ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ಜೆಡಿಎಸ್ನ ಹಿರಿಯ ಶಾಸಕರಾದಂತಹ ಮತ್ತು ಮಾಜಿ ಸಚಿವರಾದಂತಹ ಎ ಮಂಜು ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಜಾತಿ ಜನಗಣತಿ ವರದಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾರಿ ಆದ್ರೆ ಏನು ನೋಡಿ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಆ ಕಾಪಿನ ಎಲ್ರಿಗೂ ಕೊಟ್ಟಿದ್ದಾರೆ. ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಕೆಲವು ಮಂತ್ರಿಗಳ ಕಾಮೆಂಟ್ ಅನ್ನು ಕೂಡ ನೋಡಿದೆ, ಲಿಂಗಾಯತರದು, ಒಕ್ಕಲಿಗರದು, ಅದೇ ರೀತಿ ಇತರೆ ವರ್ಗದವ್ರದ್ದು ಎಲ್ಲರದು ನೋಡಿದೆ, ಸಂಘ ಸಂಸ್ಥೆಗಳು ಎಲ್ಲನೂ ನೋಡಿದೆ. ಬಹುಶಃ ಇದು ಯಾವಾಗಲೂ ಈ ರೀತಿ ವಿಕೋಪಕ್ಕೆ ಹೋಗ್ತಕ್ಕಂಥದ್ದನ್ನ ನಾನು ಯಾವಾಗಲೂ ನೋಡಿಲ್ಲ. ಯಾವ ರಾಜಕಾರಣದಲ್ಲಿ ಕುರ್ಚಿ ಮೇಲಿದ್ದಾರೋ ಯಾವುದನ್ನು ಹಠ ಹಿಡಿಬಾರದು. ಇದು ಕಾಂತರಾಜ್ ಕೊಟ್ಟಂತ ರಿಪೋರ್ಟ್ಗೆ ಅವರ ಪೂರಕವಾಗಿ ಮಾಡಬೇಕು ಅಂತ ಹೇಳಿ ಹೆಗ್ಡೆ ಅವರಿಗೆ, ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೊಡ್ತಾರೆ.
ಇದು ಜಾತಿ ಗಣತಿ ರಿಪೋರ್ಟ್ ಅಲ್ಲ. ಇದು ಇವರು ಕೊಡಬೇಕಾಗಿದ್ದು ಯಾವುದು, ಸಾಮಾಜಿಕ ಶೈಕ್ಷಣಿಕ ಮತ್ತು ವಿದ್ಯೆ ಇದರಲ್ಲಿ ಯಾವ ಸಮಾಜದಲ್ಲಿ ಆರ್ಥಿಕವಾಗಿ ಮುಂದಿದ್ದಾರೆ, ಆರ್ಥಿಕವಾಗಿ ಹಿಂದಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಮುಂದಿದ್ದಾರೆ, ಯಾರು ಇಲ್ಲ ಅಂತಕ್ಕಂಥದ್ದನ್ನ ವರದಿ ಕೊಡೋದಕ್ಕೆ ಮಾತ್ರ ಈ ಸಮಿತಿಗೆ ಅಧಿಕಾರ ಇರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಏನಿದೆ ಅದರಲ್ಲಿ ಏನೇನಿದೆ ಅನ್ನೋದು ಈಗ ಆಲ್ರೆಡಿ ಜಗತ್ ಜಾರಿ ಆಗೋಗ್ಬಿಟ್ಟಿದೆ. ಏನ್ ಮಾಡಿದ್ದಾರೆ, ಇದು ಜಾತಿ ಗಣತಿಯಲ್ಲಿ ಇಷ್ಟಾದ ಇಷ್ಟು % ಅವ್ರಿಗೆ ಕೊಡಬೇಕು, ಅವ್ರಿಗೆ ಇಷ್ಟು % ಇಷ್ಟು ಕೊಡಬೇಕು. ಒಕ್ಕಲಿಗ ಈಗ ನಾನು ಜಾತ್ಯತೀತ, ನಾನು ಒಕ್ಕಲಿಗ, ನನಗೂ ನೋವಾಗ್ತದೆ. ನಮ್ದು ಬರೀ ಇರೋದು 65 ಲಕ್ಷ ಅಂತಂದ್ರೆ ಬರೀ 6 ಜಿಲ್ಲೆ 8 ಜಿಲ್ಲೆನಲ್ಲಿ ಮೆಜಾರಿಟಿ ನಾವಿದೀವಿ. ನನಗೆ ಗೊತ್ತಿರಾಗ ಇವರು ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ರೆವಿನ್ಯೂ ಅಥಾರಿಟೀಸು ಅಥವಾ ಎಲೆಕ್ಷನ್ ವೋಟಿಂಗ್ ನ ಇದನ್ನ ಆಧಾರ ತಗೊಂಡು ಇದನ್ನ ಬರೆದಿರ್ತಕ್ಕಂಥದ್ದು. ಬಹುಶಃ ನನಗೆ ಗೊತ್ತಿದೆ ಇವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನಿದೆ, ಜಾತಿ ಗಣತಿ ರಿಪೋರ್ಟ್ ಕೊಡೋದಕ್ಕೆ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಜಾತಿ ಗಣತಿನ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ನಾವು ಕೂಡ ಶಾಸಕರಾಗಿದ್ದೀವಿ. ಇವತ್ತು ಇವರು ಕರೆದಿರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಲಿಂಗಾಯತರು, ಕಾಂಗ್ರೆಸ್ ಒಕ್ಕಲಿಗರು MLA ಕರೆದಿದ್ದಾರೆ. ಅದಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ. ಇವರು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 224 ಜನರಲ್ಲಿ ಇರ್ತಕ್ಕಂಥ ಲಿಂಗಾಯತರನ್ನ ಒಕ್ಕಲಿಗರನ್ನ ಒಟ್ಟಿಗೆ ಕೂಡಿ ಸಭೆನ ಕರಿಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ ಜನ ರಿಪಬ್ಲಿಕ್ ಟಿವಿ ಬೆಂಗಳೂರು. ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಈ ಜಾತಿ ಗಣತಿ ದಂಗಲ್. ವರದಿ ಇನ್ ಕೇಸ್ ಏನಾದ್ರೂ ಜಾರಿ ಆದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಜಾತಿ ಗಣತಿ ವಿರುದ್ಧ ಸಿಡಿದೆದ್ದಿದ್ದಾರೆ ಶಾಸಕ ಎ ಮಂಜು ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎ ಮಂಜು ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋರಾಟವನ್ನು ಮಾಡುವೆ ಅಂತ ಹೇಳಿದ್ರು. ಆದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಸತಿ ಹಾಗಾದ್ರೆ ಎ ಮಂಜು ಅವರ ನಿರ್ಧಾರ ಏನಾಗಬಹುದು ಅಂತ ಈಗಾಗಲೇ ಹೇಳಿದ್ರು, ರಾಜೀನಾಮೆ ಕೊಡ್ತೀನಿ ಅಂತ. ಮತ್ತೇನೇನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಜಾತಿ ಜನಗಣತಿ ವರದಿ ಏನಿದೆ ಅದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸಂದರ್ಭ ಬಂದಿರುವಂತದ್ದು, ಪರಿಸ್ಥಿತಿ ಬಂದಿರುವಂತದ್ದು. ಇಂದು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಎಚ್ಚರಿಕೆ ಸಂದೇಶವನ್ನು ಹಿರಿಯ ನಾಯಕ ಶಾಮನೂರು ಶೇಷಾರಪ್ಪ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ಜೆಡಿಎಸ್ನ ಹಿರಿಯ ಶಾಸಕರಾದಂತಹ ಮತ್ತು ಮಾಜಿ ಸಚಿವರಾದಂತಹ ಎ ಮಂಜು ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಜಾತಿ ಜನಗಣತಿ ವರದಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾರಿಯಾದ್ರೆ ಏನು? ನೋಡಿ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಆ ಕಾಪಿನ ಎಲ್ರಿಗೂ ಕೊಟ್ಟಿದ್ದಾರೆ. ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಕೆಲವು ಮಂತ್ರಿಗಳ ಕಾಮೆಂಟ್ ಅನ್ನು ಕೂಡ ನೋಡಿದೆ, ಲಿಂಗಾಯತರದು, ಒಕ್ಕಲಿಗರದು, ಅದೇ ರೀತಿ ಇತರೆ ವರ್ಗದವ್ರದ್ದು ಎಲ್ಲರದು ನೋಡಿದೆ, ಸಂಘ ಸಂಸ್ಥೆಗಳು ಎಲ್ಲನೂ ನೋಡಿದೆ. ಬಹುಶಃ ಇದು ಯಾವಾಗಲೂ ಈ ರೀತಿ ವಿಕೋಪಕ್ಕೆ ಹೋಗ್ತಕ್ಕಂಥದ್ದನ್ನ ನಾನು ಯಾವಾಗಲೂ ನೋಡಿಲ್ಲ. ಯಾವ ರಾಜಕಾರಣದಲ್ಲಿ ಕುರ್ಚಿ ಮೇಲಿದ್ದಾರೋ ಯಾವುದನ್ನು ಹಠ ಹಿಡಿಬಾರದು. ಇದು ಕಾಂತರಾಜ್ ಕೊಟ್ಟಂತ ರಿಪೋರ್ಟ್ಗೆ ಅವರ ಪೂರಕವಾಗಿ ಮಾಡಬೇಕು ಅಂತೇಳಿ ಹೆಗ್ಡೆ ಅವರಿಗೆ, ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೊಡ್ತಾರೆ. ಇದು ಜಾತಿ ಗಣತಿ ರಿಪೋರ್ಟ್ ಅಲ್ಲ. ಇದು ಇವರು ಕೊಡಬೇಕಾಗಿದ್ದು ಯಾವುದು, ಸಾಮಾಜಿಕ ಶೈಕ್ಷಣಿಕ ಮತ್ತು ವಿದ್ಯೆ ಇದರಲ್ಲಿ ಯಾವ ಸಮಾಜದಲ್ಲಿ ಆರ್ಥಿಕವಾಗಿ ಮುಂದಿದ್ದಾರೆ, ಆರ್ಥಿಕವಾಗಿ ಹಿಂದಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಮುಂದಿದ್ದಾರೆ, ಯಾರು ಇಲ್ಲ ಅಂತಕ್ಕಂಥದ್ದನ್ನ ವರದಿ ಕೊಡೋದಕ್ಕೆ ಮಾತ್ರ ಈ ಸಮಿತಿಗೆ ಅಧಿಕಾರ ಇರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಏನಿದೆ ಅದರಲ್ಲಿ ಏನೇನಿದೆ ಅನ್ನೋದು ಈಗ ಆಲ್ರೆಡಿ ಜಗತ್ ಜಾರಿ ಆಗೋಗ್ಬಿಟ್ಟಿದೆ. ಏನ್ ಮಾಡಿದ್ದಾರೆ, ಇದು ಜಾತಿ ಗಣತಿಯಲ್ಲಿ ಇಷ್ಟಾದ ಇಷ್ಟು % ಅವ್ರಿಗೆ ಕೊಡಬೇಕು, ಅವ್ರಿಗೆ ಇಷ್ಟು % ಇಷ್ಟು ಕೊಡಬೇಕು. ಒಕ್ಕಲಿಗ ಈಗ ನಾನು ಜಾತ್ಯತೀತ, ನಾನು ಒಕ್ಕಲಿಗ, ನನಗೂ ನೋವಾಗ್ತದೆ. ನಮ್ದು ಬರೀ ಇರೋದು 65 ಲಕ್ಷ ಅಂತಂದ್ರೆ ಬರೀ 6 ಜಿಲ್ಲೆ 8 ಜಿಲ್ಲೆನಲ್ಲಿ ಮೆಜಾರಿಟಿ ನಾವಿದೀವಿ. ನನಗೆ ಗೊತ್ತಿರಾಗ ಇವರು